ಮೇಲಕ್ಕೆ ತರೋಣ. ಉಸಿರು ಬಿಡುತ್ತಾ ಎರಡೂ ಕೈಗಳನ್ನು ಸೊಂಟದ ಮುಂಭಾಗದಿಂದ ಮುಂದಕ್ಕೆ ಬಾಗಿ ಅರ್ಧ ಸ್ಥಿತಿ ಕಾಪಾಡಿಕೊಳ್ಳೋಣ. ಪೂರ್ಣ ಸ್ಥಿತಿ ತೀನ್. ಎರಡೂ ಕೈಗಳನ್ನು ನಮ್ಮ ಪಾದಗಳ ಪಕ್ಕದಲ್ಲಿ ಇರಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುವಂಥದ್ದು, ಬೆನ್ನಿನ ಹಲವಾರು ದೋಷಗಳನ್ನು ನಿವಾರಿಸುವಂಥ ಒಂದು ಒಳ್ಳೆಯ ಉತ್ತಮ ಆಸನ ಪಾದ ಹಸ್ತಾಸನ. ಉಸಿರು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನಿಧಾನವಾಗಿ ಮೇಲೆ ತನ್ನಿ. ಉಸಿರು ಬಿಡುತ್ತಾ ಎರಡೂ ಕೈಗಳನ್ನು ಪಕ್ಕದಿಂದ ನಿಧಾನವಾಗಿ ಕೆಳಗೆ ಇಳಿಸೋಣ. ಕೆಲ ಸಮಯ ವಿಶ್ರಾಂತಿ. ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನಾ ಉಪಾಸತೆ. ನಿಂತುಕೊಳ್ಳೋಣ. ಎರಡು ಕಾಲುಗಳ ನಡುವೆ 3 ರಿಂದ 4 ಇಂಚುಗಳ ಅಂತರವಿರಲಿ. ಯೋಗಿಕ ಚಾಲನಾ ಕ್ರಿಯಾಭ್ಯಾಸಗಳು ಮುಂದಿನ ಆಸನಗಳ ಅಭ್ಯಾಸಕ್ಕೆ ಪೂರಕವಾಗಿ ಶರೀರವನ್ನು ಸಡಿಲಗೊಳಿಸೋಣ. ಎರಡೂ ಕೈಗಳನ್ನು ಸೊಂಟದ ಮೇಲಿರಿಸಿ ಉಸಿರು ಬಿಡುತ್ತಾ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸಿ ಉಸಿರು ಒಳಗೆ ತೆಗೆದುಕೊಳ್ಳುತ್ತಾ ಹಿಂದಕ್ಕೆ ಬಾಗಿಸಿ. ಉಸಿರು ಎಡಭುಜದ ಮೇಲಿರಲಿ. ಹಗೂರವಾದ ಉಸಿರಾಟವನ್ನು ಗಮನಿಸಿ. ಉಸಿರು ತೆಗೆದುಕೊಳ್ಳುತ್ತಾ ಮಧ್ಯಮ ಸ್ಥಿತಿ. ಉಸಿರು ಬಿಡುತ್ತಾ ಬಲಭುಜದ ಮೇಲೆ ಕುತ್ತಿಗೆಯನ್ನು ಮಧ್ಯಮ ಸ್ಥಿತಿ. ಉಸಿರು ಬಿಡುತ್ತಾ ಬಲಭುಜದ ಮೇಲೆ ಕುತ್ತಿಗೆಯನ್ನು ಬಾಗಿಸಿ. ಉಸಿರು ತೆಗೆದುಕೊಳ್ಳುತ್ತಾ ಮಧ್ಯಮ ಸ್ಥಿತಿ. ಉಸಿರು ಬಿಡುತ್ತಾ ಎಡಭಾಗಕ್ಕೆ ಕುತ್ತಿಗೆಯನ್ನು ತಿರುಗಿಸಿ ನಿಧಾನವಾಗಿ ತಿರುಗಿಸೋಣ. ಉಸಿರು ತೆಗೆದುಕೊಳ್ಳುತ್ತಾ ಬಲಭಾಗಕ್ಕೆ ತಿರುಗಿಸಿ. ಉಸಿರು ತೆಗೆದುಕೊಳ್ಳುತ್ತಾ ಮಧ್ಯಮ ಸ್ಥಿತಿ ಮುಂದೆ ನೋಡಿ. ಉಸಿರು ಬಿಡುತ್ತಾ ಎಡಭಾಗಕ್ಕೆ ಕುತ್ತಿಗೆಯನ್ನು ತಿರುಗಿಸಿ. ಉಸಿರು ಬಿಡುತ್ತಾ ಬಲಭಾಗಕ್ಕೆ ತಿರುಗಿಸಿ. ಉಸಿರು ತೆಗೆದುಕೊಳ್ಳಿ ಮಧ್ಯಮ ಸ್ಥಿತಿ. ಉಸಿರು ಬಿಡುತ್ತಾ ಕುತ್ತಿಗೆ ತಿರುಗಿಸುವ ಕ್ರಿಯೆ. ಎಡಬದಿಯಿಂದ ಉಸಿರು ತೆಗೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ತಿರುಗಿಸಿ. ಉಸಿರು ಬಿಡುತ್ತಾ ಬಲಬದಿಯಿಂದ ಕೆಳಗಿಳಿಸಿ. ಪುನಃ ಹಗೂರವಾಗಿ ಬಾಗಿಸಬೇಕು. ನಂತರ ಎಡಬದಿಯಿಂದ ಕುತ್ತಿಗೆಯನ್ನು ಕೆಳಗೆ ಬಾಗಿಸಿ. ಪುನಃ ಉಸಿರು ತೆಗೆದುಕೊಳ್ತಾ ಕುತ್ತಿಗೆಯನ್ನು ಬಲಬದಿಯಿಂದ ಹಿಂದಕ್ಕೆ ತಿರುಗಿಸಿ. ಉಸಿರು ಬಿಡುತ್ತಾ ಎಡಬದಿಯಿಂದ ಕೆಳಗಿಳಿಸಿ. ಎರಡೂ ಕೈಗಳನ್ನು ಕೆಳಗಿಳಿಸಿ. ಕೆಲ ಸಮಯ ವಿಶ್ರಾಂತಿ.